ನೋಡಿ ನಿಮ್ಗೆ ಮ್ಯಾನಿಫೆಸ್ಟ್ ನ ಮಾಡೋದು ಕೆಲವೊಂದು ಟೈಮಲ್ಲಿ ಯಾಕೆ ಅದು ಇದಾಗುತ್ತೆ ಅಂದ್ರೆ ತುಂಬಾ ಟಫ್ ಅನ್ಸುತ್ತೆ, ಅಥವಾ ನಿಮ್ಮ ಒಂದು ಲೈಫ್ ಅಲ್ಲಿ ನೀವ್ ಏನೇ ಕೆಲವೊಂದನ್ನ ಮ್ಯಾನಿಫೆಸ್ಟ್ ಮಾಡಿದ್ರು ಕೂಡ ಯಾಕೆ ನೀವು ಒಂದು ನಿಮ್ಮ ಒಂದು ಹ್ಯಾಪಿನೆಸ್ ನ ನೀವು ಇದ್ ಮಾಡ್ಕೋತೀರಾ, ಲೂಸ್ ಮಾಡ್ಕೋತೀರಾ, ಅಥವಾ ನಿಮ್ಮ ಓವರ್ ಆಲ್ ಲೈಫ್ ಅಲ್ಲಿ ಏನೇ ಇದ್ರೂ ಕೂಡ ಸಮಥಿಂಗ್ ಮಿಸ್ಸಿಂಗ್ ಅಂತ ಯಾಕೆ ಈ ರೀತಿ ಆಗ್ತಿರುತ್ತೆ ಅಂತ ಹೇಳಿದ್ರೆ, ದೇರ್ ಆರ್ ಟು ಈಗೋ ಕಾನ್ಸಿಯಸ್ನೆಸ್ ಅಂಡ್ ದ ಗಾಡ್ ಕಾನ್ಸಿಯಸ್ನೆಸ್. ಅರ್ಥ ಆಗ್ತಿದೆಯಲ್ಲ? ಸೊ ನೀವು ನಿಮ್ಮೊಂದು ಮೈಂಡ್ ಏನಿದೆ ನಿಮ್ಮ ನೇಮ್ ನ ತಗೊಳುತ್ತೆ, ಓಕೆ, ಈ ದೇಹನ ತಗೊಳುತ್ತೆ, ಈ ದೇಹದಿಂದ ನಿಮ್ಮನ್ನ ಗುರ್ಸೋಕೆ ಶುರು ಮಾಡುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಈ ದೇಹ ಏನ್ ತಗೊಂಡಿದೀವಿ ಇದನ್ನ ಐಡೆಂಟಿಫೈ ಮಾಡಿ, ಇದು ನಾನು, ಇದು ನಾನು, ಈಗ ನಮ್ಮ ನೇಮ್ಗಳನ್ನ ನಾವು ಕೊಟ್ಕೊಂಡು ನಾವು ಐಡೆಂಟಿಫೈನ ಮಾಡ್ಕೊಳ್ಳೋಂಥದ್ದು. ಅರ್ಥ ಆಗ್ತಿದೆಯಲ್ಲ? ಅಂದ್ರೆ ಇದ್ರಲ್ಲೇ ನೀವು ಉಳಿದಾಗ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ನೀವು ನಿಮ್ಮ ಹೆಸರಲ್ಲೇ ಗುರುತಿಸ್ಕೊಂತಿದ್ದೀರಾ. ಸೊ ಹಾಗಾಗಿ ಸಮಥಿಂಗ್ ಮಿಸ್ಸಿಂಗ್, ಅನ್ಹ್ಯಾಪಿನೆಸ್ ಅಥವಾ ಬೇರೆ ಬೇರೆ ಒಂದು ಇದು ಏನಾಗ್ತಿರುತ್ತೆ, ಈ ರೀತಿ ನಡೀತಾ ಇರುತ್ತೆ. ವೆನ್ ಯು ಕನ್ಸಿಡರ್ ಯುವರ್ ಸೆಲ್ಫ್ ಆಸ್ ಅ ಸೋಲ್ ಬೀಯಿಂಗ್, ಗಾಡ್ ಕಾನ್ಸಿಯಸ್ನೆಸ್, ಆ ಒಂದು ಕಾನ್ಸಿಯಸ್ನೆಸ್ಗೆ ನೀವು ಕನೆಕ್ಟ್ ಆದಾಗ ನಿಮ್ಗೆ ಆ ಒಂದು ಇನ್ಫಿನೈಟ್ ಬೀಯಿಂಗ್ ನ ಪವರ್ ಅರ್ಥ ಆಗುತ್ತೆ. ಯು ಆರ್ ನಾಟ್ ಜಸ್ಟ್ ದಿಸ್ ಬಾಡಿ ಅಟ್ ಆಲ್. ಅರ್ಥ ಆಗ್ತಿದೆಯಲ್ಲ? ಈಗ ನಿಮ್ ಪೊಸಿಷನ್ ಏನೇ ಇರ್ಬೋದು, ಈಗ ಝೀರೋ ಇರ್ಬೋದು, ನೀವು ಲಿಟ್ರಲಿ ಝೀರೋ ಇರ್ಬೋದು, ಅಥವಾ ನೀವು ತುಂಬಾ ಹೈ ರಿಚ್ ಇರ್ಬೋದು, ಅಥವಾ ನೀವು ಅದಕ್ಕೂ ಮೀರಿದ್ದೇನ ಪಡೆದಿರ್ಬೋದು, ಆದ್ರೆ ಸ್ಟಿಲ್ ಹ್ಯಾವ್ ಟು ಕನೆಕ್ಟ್ ದ ಗಾಡ್ ಕಾನ್ಸಿಯಸ್ನೆಸ್. ಅರ್ಥ ಆಗ್ತಿದೆಯಲ್ಲ? ಯಾರು ಯಾವುದೇ ಒಂದು ಪೊಸಿಷನ್ ಇದ್ರೂ ಕೂಡ ದೇ ಆರ್ ಲರ್ನಿಂಗ್, ದೇ ಆರ್ ಏನು ಈ ಒಂದು ಸೋಲ್ ಏನ್ ಲರ್ನಿಂಗ್ಸ್ ಇದೆ, ಸೋಲ್ ಟೀಚಿಂಗ್ಸ್ ಏನಿದೆ, ಅದೆಲ್ಲದನ್ನು ಕಂಪ್ಲೀಟ್ ಆಗಿ ಅದನ್ನ ಗೇನ್ ಮಾಡ್ತಾ ಇರೋಂಥದ್ದು. ಬಟ್ ಇಲ್ಲಿ ನೀವು ಹಿಂದೆ ಉಳ್ಕೊಳ್ಳೋಂಥದ್ದಲ್ಲ, ಅಥವಾ ನೀವು ಕಂಪ್ಯಾರಿಸನ್ ಮಾಡುವಂತದ್ದಲ್ಲ, ಅಥವಾ ನಾನು ಏನು ಇಲ್ಲಿ ಗಳಿಸಿಲ್ಲ ಅನ್ನೋದಲ್ಲ ಇಲ್ಲಿ. ಬಟ್ ಯು ಹ್ಯಾವ್ ಟು ವರ್ಕ್ ಆನ್ ಯುವರ್ ಸೆಲ್ಫ್. ಅರ್ಥ ಆಗ್ತಿದೆಯಲ್ಲ? ಸೊ ಇಲ್ಲಿ ನಿಮ್ಮನ್ನ ನೀವು ಆ ಒಂದು ಗಾಡ್ ಕಾನ್ಸಿಯಸ್ನೆಸ್ಗೆ ಗುರ್ತಿಸ್ಕೊಂಡಾಗ, ಐಡೆಂಟಿಫೈ ಮಾಡ್ಕೊಂಡಾಗ, ಅರ್ಥ ಆಗ್ತಿದೆಯಲ್ಲ, ಅಲ್ಲಿ ನೀವು ಅನ್ಲಿಮಿಟೆಡ್ ಆಗ್ತೀರಾ. ಆದ್ರೆ ಇಲ್ಲಿ ಜಸ್ಟ್ ಒಂದು ಈ ವುಮೆನ್ ಫಾರ್ಮ್ ಏನಿದೆ, ಒಂದು ಬಾಡಿ ಕಾನ್ಸಿಯಸ್ನೆಸ್ ಏನಿದೆ, ಇದ್ರಲ್ಲೇ ನೀವು ಗುರುತಿಸ್ಕೊಂಡಾಗ ನೀವು ಲಿಮಿಟೆಡ್ ಆಗ್ತೀರಾ. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಲ್ಲ? ಅಂದ್ರೆ ನೀವು ಒಂದು ದೊಡ್ಡದನ್ನ ಅಚೀವ್ ಮಾಡ್ಬೇಕಂತ ಹೇಳಿದ್ರೆ ನೋಡಿ, ಪೀಸ್ ಕೂಡ ಅದೊಂದು ಬಿಗ್ಗೆಸ್ಟ್ ಅಚೀವ್ಮೆಂಟ್. ಅರ್ಥ ಆಗ್ತಿದೆಯಲ್ಲ? ಒಂದು ಹ್ಯಾಪಿನೆಸ್ ಕೂಡ ಬಿಗ್ಗೆಸ್ಟ್ ಅಚೀವ್ಮೆಂಟ್. ಅದೇ ರೀತಿ ಈಗ ನಾವೇನು ಅಚೀವ್ಮೆಂಟ್, ಈಗ ರಿವಾರ್ಡ್ಸ್ ಗಳಿದೆ, ಈ ಲೈಫ್ ರಿವಾರ್ಡ್ಸ್ ಏನಿದೆ ಅದು ಕೂಡ ಅಚೀವ್ಮೆಂಟ್. ಆದ್ರೆ ನಿಮ್ಮ ಏನು ಈ ಜೀವನ ಅಂತ ಏನಿದೆ ಇದೆಲ್ಲನೂ ಕೂಡ ಕಂಪ್ಲೀಟ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ನಾವು ಇಲ್ಲಿ ಇರೋಂಥದ್ದು. ಅರ್ಥ ಆಗ್ತಿದಿಲ್ಲ? ಅಂದ್ರೆ ಈ ಒಂದು ಸೋಲ್ ಅಂತ ಏನಿದೆ ಯಾವಾಗ್ಲೂ ಕೂಡ ಪವರ್ಫುಲ್ ಆಗಿರುತ್ತೆ. ಸೊ ಐಡೆಂಟಿಫೈ ವಿತ್ ದ ಗಾಡ್ ಕಾನ್ಸಿಯಸ್ನೆಸ್. ತಿಳಿತಾ ಇದೆಯಲ್ಲ ನಿಮ್ಗೆ? ಅಂದ್ರೆ ಇಲ್ಲಿ ನಿಮ್ಮ ಒಂದು ಸೋಲ್ ಪವರ್ ನ ತಿಳ್ಕೊಬೇಕು. ನಿಮ್ಗೆ ಇನ್ನರ್ ಸ್ಟ್ರೆಂತ್ ಇದೆ, ಇನ್ನರ್ ಪೊಟೆನ್ಶಿಯಲ್ ಇದೆ, ಇನ್ನರ್ ಪಾಸಿಬಿಲಿಟೀಸ್ ಇದೆ. ಹಾಗಾಗಿನೇ ನೀವು ನಿಮ್ಮ ಒಂದು ಡೌಟ್ ಏನಿದ್ರು ಕೂಡ ಅದನ್ನ ಬಿಡ್ಬೇಕು. ಅರ್ಥ ಆಗ್ತಿದೆಯಲ್ಲ? ನನಗಿದು ಆಗೋದಿಲ್ಲ, ನನಗಿದು ಸಾಧ್ಯ ಇಲ್ಲ, ಈ ರೀತಿ ಎಲ್ಲ ಥಾಟ್ ಬರ್ತಿದೆಯಲ್ಲ, ಅದನ್ನ ಕಂಪ್ಲೀಟ್ ಆಗಿ ನಿಮ್ಮಿಂದ ಕಿಕ್ಔಟ್ ನ ಮಾಡ್ಬೇಕು. ಬಿಕಾಸ್ ಆ ಒಂದು ಅನಂತ ಪಾಸಿಬಿಲಿಟೀಸ್ ಇಲ್ಲಿ ಇದೆ, ನಿಮ್ಗೆ ಸಾಧ್ಯ ಇದೆ. ಅರ್ಥ ಆಗ್ತಿದೆಯಲ್ಲ? ನಿಮ್ಗೆ ಆ ಒಂದು ಇನ್ಫಿನೈಟ್ ಬೀಯಿಂಗ್ ಆಗಿದ್ದೀರಾ ನೀವು, ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಆ ಒಂದು ಸೂಪರ್ ಪವರ್ ಅನ್ನೋದು ನಮ್ಮ ಒಳಗಡೆನೆ ಇರುವಂತದ್ದು. ಅದಕ್ಕೆ ಹೇಳೋದಲ್ವಾ, ನಿಮ್ಮ ಇನ್ನರ್ ಯೂನಿವರ್ಸ್ ಮೇಲೆ ವರ್ಕ್ ನ ಮಾಡಿ. ಈ ಔಟರ್ ಯೂನಿವರ್ಸ್ ಅಲ್ಲಿ ಅದು ರಿಫ್ಲೆಕ್ಟ್ ಆಗುತ್ತೆ. ದ ಮೋರ್ ಯು ವರ್ಕ್ ಆನ್ ಇನ್ನರ್ ಯೂನಿವರ್ಸ್, ನಿಮ್ಮ ಮೇಲೆ ಇನ್ನರ್ ನೀವು ಹೆಚ್ಚೆಚ್ಚು ವರ್ಕ್ ಮಾಡಿದಷ್ಟು ಔಟರ್ ಅಲ್ಲಿ ಅದು ಮಿರರಿಂಗ್ ಆಗಿ ಅದು ಬರುತ್ತೆ, ಅದು ರಿಫ್ಲೆಕ್ಟ್ ಆಗುತ್ತೆ. ಸೊ ನೀವೇನನ್ನೇ ಪಡಿಬಹುದು, ನೀವೇನನ್ನ ಗಳಿಸಬಹುದು, ಎಲ್ಲದನ್ನು ಕೂಡ ಅಚೀವ್ಮೆಂಟ್ ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ವಿ ಆರ್ ಒನ್, ವಿ ಆರ್ ಇಂಟರ್ನಲಿ ಕನೆಕ್ಟೆಡ್, ವಿ ಆರ್ ಜಸ್ಟ್ ದ ಒನ್. ಆ ಒಂದು ಒನ್ನೆಸ್ ಗೆ ಕನೆಕ್ಟ್ ಆಗಿ. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಲ್ಲ ನಿಮ್ಗೆ? ಅಂದ್ರೆ ನಿಮ್ಮ ಒಂದು ಈಗೋ ಕಾನ್ಸಿಯಸ್ನೆಸ್ ಏನಿದೆ, ಐಡೆಂಟಿಫೈ ವಿತ್ ದ ಬಾಡಿ ಅಂಡ್ ದ ಮೈಂಡ್, ಜಸ್ಟ್ ಅದ್ರಲ್ಲಷ್ಟೇ ಉಳಿದಿರುತ್ತೆ. ಆದ್ರೆ ಸೋಲ್ ಅನ್ನೋದು ಅದೊಂದು ಇನ್ಫಿನೈಟ್ ಬೀಯಿಂಗ್. ವಿ ಆರ್ ನಾಟ್ ಜಸ್ಟ್ ದ ಬಾಡಿ, ವಿ ಆರ್ ನಾಟ್ ಜಸ್ಟ್ ದ ಮೈಂಡ್, ಅದಕ್ಕೂ ಮೀರಿದ್ದು ನಾವು ಆಗಿರ್ತೀವಿ. ಅರ್ಥ ಆಗ್ತಿದೆಯಲ್ಲ? ಸೊ ನೀವು ಪ್ರತಿ ಬಾರಿನೂ ಕೂಡ ನಾನು ಒಂದು ಸೋಲ್ ಬೀಯಿಂಗ್ ಆಗಿದ್ದೇನೆ, ಐ ಆಮ್ ಪವರ್ಫುಲ್ ಸೋಲ್ ಅಂತ ನೀವು ತಿಳ್ಕೊಂಡಾಗ ಏನಾಗುತ್ತೆ, ನೀವು ಎಲ್ಲಾ ರೀತಿಯ ಅಚೀವ್ಮೆಂಟ್ ಕೂಡ ಮಾಡಿರ್ತೀರಾ. ಈ ಒಂದು ಡಿಸೈರ್ ವರ್ಲ್ಡ್, ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಚೀವ್ಮೆಂಟ್ ಮಾಡ್ತೀರಾ, ಹಾಗೆ ಸ್ಪಿರಿಚುವಲ್ ಅಚೀವ್ಮೆಂಟ್ಸ್ ಗಳನ್ನು ಕೂಡ ಮಾಡ್ತೀರಾ. ಸೊ ನಿಮ್ಗೆ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್.